ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಆ್ಯಂಡ್ ದ ಲೀಡರ್ ಆಫ್ ಅಪೋಸಿಷನ್ ಶುಡ್ ಆನ್ಸರ್ ದಿಸ್ ಕ್ವಶನ್ ಅಂತ ಅವ್ರು ಹೇಳಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಉತ್ತರ ಕೊಡಿ ಇದಕ್ಕೆ ಅಂತ. ಏನು ಉತ್ತರ ಕೊಡ್ತಾರೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು? ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದು ಹಂಗಲ್ಲ ಅಂತಾರ. ಆವಾಗ ಬಿ ಜೆ ಪಿಯವರು ಹೆಂಗೆ ಅಂತಿದ್ರಲ್ಲ, ಅನಂತಕುಮಾರ್ ಹೆಗಡೆ ಸ್ಟೇಟ್ಮೆಂಟ್ ಕೊಟ್ಟಾಗ, ಲಲ್ಲು ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಾಗ ಬಿ ಜೆ ಪಿಯವರು ಅದನ್ನು ಸಮರ್ಥನೆಯೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಾತು ಬಿಡಿ, ಕ್ಷಮೆ ಕೋರಿಸ್ಬಿಟ್ರು ಅವ್ರ ಹತ್ರ. ಅವರು ಸ್ಪಷ್ಟೀಕರಣ ಕೊಟ್ಟೆ ಸಾಕಾಗೋಯ್ತು ಅವ್ರಿಗೆ. ಬಟ್ ಇದೇ ಕಾಂಗ್ರೆಸ್ನವ್ರು ಅದೇ ಗಲಾಟೆ ಮಾಡಿದ್ದಲ್ವ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರೆ ನೀವು. ಬದಲಾವಣೆ ಅಂದರೆ ರೀಪ್ಲೇಸ್ಮೆಂಟು ಅಂತ, ನಾಟ್ ಅಮೆಂಡ್ಮೆಂಟ್, ರೀಪ್ಲೇಸ್ಮೆಂಟು. ಅದೇ ಗಲಾಟೆ ಆಗಿದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪಕ್ಷದ ಸ್ಟ್ಯಾಂಡನ್ನು ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರನ್ನ ಸಮರ್ಥನೆ ಮಾಡ್ಕೊಳ್ಳಿಲ್ಲ, ಮಾಡ್ಕೊಳ್ಳೋದಕ್ಕಾಗ್ತಾನೂ ಇರಲಿಲ್ಲ. ಕೇಳಿಸ್ಕೊಳ್ಳಿ. मैं यही कहूंगा, कौन सा वो आदमी इनको कहा देश का संविधान बदलने वाले हैं? देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता। रिजर्वेशन भी कोई खत्म नहीं कर सकता। और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की। ये भारत तोड़ो करने वाले ये सब रिजर्वेशन को धज्जे उठाने वाले लोग और ये कोई अधिकार नहीं है, उसको पता नहीं है। ಕಿರಣ್ ರಿಜಿಜು ಕೇಂದ್ರ ಸಚಿವರು, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಜೊತೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರು, ಅವರೊಂದು ಮಾತು ಹೇಳಿದ್ರು. ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಪ್ರಪೋಸಲ್ ಈಗಿಂದಲ್ಲ, ಮತ್ತು ಯಾವಾಗಿಂದು? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿಂದಿದು. ಸಂವಿಧಾನ ರಚನೆಯಾಗ್ತಾ ಇರುವ ಸಂದರ್ಭದಲ್ಲೇ ಮುಸ್ಲಿಂ ಲೀಗ್ನವ್ರು ನಮಗೆ ರಿಸರ್ವೇಷನ್ ಬೇಕು ಅಂತಾರೆ, ಮೀಸಲಾತಿ ಕೊಡಿ ನಮಗೆ ಅಂತ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರರು ವಿರೋಧಿಸ್ತಾರೆ, ಸರ್ದಾರ್ ವಲ್ಲಭಾಯಿ ಪಟೇಲರು ವಿರೋಧಿಸ್ತಾರೆ. ಮೀಸಲಾತಿ ಅಂದ್ರೇನು? ನಾವು ಭಾರತದ ಕಾಂಟೆಕ್ಸ್ನಲ್ಲಿ ಯೋಚನೆ ಮಾಡೋಣ. ಮೀಸಲಾತಿ ಯಾಕೆ ಬಂತು? ಯಾಕೆ ಅಂದರೆ ಇಲ್ಲಿ ಜಾತಿ ಭೇದ ವ್ಯವಸ್ಥೆ ಇತ್ತು, ಇದೆ, ಈಗಲೂ ಇದೆ. ಇಂಥ ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಕೆಲವರು ಶ್ರೇಷ್ಠರು, ಕೆಲವರು ನಿಕೃಷ್ಟರು, ಕೆಲವರ ನೆರಳು ಕೂಡ ನಮ್ಮ ಮೇಲೆ ಬೀಳಬಾರ್ದು. ನಾವು ನೀರು ಕುಡಿಯೋ ಬಾವಿಯಲ್ಲಿ ಅವರು ನೀರು ಕುಡಿಬಾರ್ದು. ದೇವಸ್ಥಾನದಲ್ಲಿ ನಮಗೆ ಮಾತ್ರ ಎಂಟ್ರಿ, ಅವರಿಗೆ ಎಂಟ್ರಿ ಇಲ್ಲ. ಅಕಸ್ಮಾತ್ ಅವರು ಶಾಲೆಗೆ ಬಂದರೆ ಶಾಲೆಯ ಕ್ಲಾಸ್ ರೂಮಿನ ಮೂಲೆಯಲ್ಲಿ ಕೂತ್ಕೊಂಡಿರ್ಬೇಕು. ಶಾಲೆಯಲ್ಲಿ ಮಕ್ಕಳಿಗಾಗಿ ಕುಡಿಯೋದಕ್ಕೆ ಮಡಕೆಯಲ್ಲಿ ನೀರಿಟ್ಟರೆ ಮೇಲ್ವರ್ಗದ ಮಕ್ಕಳು ಆ ಮಡಕೆ ಮುಟ್ಟಿ ನೀರು ಕುಡಿಬಹುದು. ಬಟ್ ಆ ಕೆಳವರ್ಗದ ಮಕ್ಕಳು ನೀರಡಿಕೆಯಾದರೆ ಮೇಲ್ವರ್ಗದ ಮಕ್ಕಳು ತಂದು ಹಿಂಗೆ ಎತ್ತರದಿಂದ ಹುಯ್ಯೋ ತನಕ ನೀರು ಕಾಯ್ಕೊಂಡಿರ್ಬೇಕು. ಇದನ್ನು ಸಂವಿಧಾನ ರಚಿಸುವುದಕ್ಕೆ ಕುಳಿತ ಅಂಬೇಡ್ಕರರು ಅನುಭವಿಸಿದ್ರು. ನೋವಿತ್ತವ್ರ ಒಳಗೆ. ಜಾತಿ ಭೇದದ ಕಾರಣಕ್ಕೆ, ಅಸ್ಪೃಶ್ಯತೆಯ ಕಾರಣಕ್ಕೆ ಅನುಭವಿಸಬಾರದನ್ನು ಅನುಭವಿಸಿದ್ರಲ್ಲ, ಅವರಿಗೆ ಶೈಕ್ಷಣಿಕವಾಗಿ ಮೇಲೆ ಬರೋದಕ್ಕೆ, ಸಾಮಾಜಿಕವಾಗಿ ಮೇಲೆ ಬರೋದಕ್ಕೆ, ಆರ್ಥಿಕ ಅನ್ನೋದು ಕೊನೆಯದದು. ಅವ್ರಿಗೆ 4 ಕಾಸು ಜಾಸ್ತಿ ಬರೋಂಗೆ ಮಾಡ್ಬೇಕು ಅನ್ನೋದು ಕೊನೆಯದು. ಬಟ್ ಅವ್ರಿಗೊಂದು ಸೋಷಿಯಲ್ ಸ್ಟೇಟಸ್ ಬೇಕು, ಎಜುಕೇಟೆಡ್ ಆಗಬೇಕು ಅವರು. ಅದಕ್ಕೋಸ್ಕರ ಮೀಸಲಾತಿ ಅಂದರು. ನಿಮಗೆ ಲಾಜಿಕ್ ಅರ್ಥ ಆಗ್ಬಿಡ್ತು, ಧರ್ಮಾಧಾರಿತ ಮೀಸಲಾತಿ ಯಾಕಿಲ್ಲ ಅಂತ. ಧರ್ಮದ ಕಾರಣಕ್ಕಾಗಿ ಅಸ್ಪೃಶ್ಯತೆ ಇಲ್ಲ ಭಾರತದಲ್ಲಿ. ಧರ್ಮದ ಕಾರಣಕ್ಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿದೆ. ಹಾಗಿದ್ದರೆ ಇಸ್ಲಾಂ ಒಳಗಡೆ ಇರುವ ಎಲ್ಲ ಪಂಗಡಗಳವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾನವಾಗಿದ್ದಾರಾ? ಇಲ್ಲ. ಆದರೆ ಇಸ್ಲಾಂ ಆ್ಯಸ್ ಎ ರಿಲಿಜನ್ ಆ ಬದಲಾವಣೆಗಳನ್ನು ಒಪ್ಪೋದಿಲ್ಲ, ಆ ಸೆಕ್ಟ್ಗಳನ್ನು ಒಪ್ಪೋದಿಲ್ಲ. ನಾವು ಮುಸಲ್ಮಾನರೆಲ್ಲ ಒಂದೇ ಅನ್ನತ್ತೆ ಇಸ್ಲಾಮು. ಶಿಯಾನೋ, ಸುನ್ನಿನೋ, ಅಹಲೆ ಹದೀಸೋ, ದೇವ್ಬಂದೋ ಎಲ್ಲರೂ ಒಂದೇ. ನಾವು ಮುಸ್ಲಿಮರೆಲ್ಲರೂ ಸಮಾನರು, ಅಹಮದೀಯರು ಎಲ್ಲರೂ ಸಮಾನರು. ಫಸ್ಟ್ ಆಫ್ ಆಲ್, ಈಗ ಆಮೇಲೆ ಬರ್ತೀನಿ ನಾನು ವಿಷಯಕ್ಕೆ. ಮುಸ್ಲಿಮರಲ್ಲಿನ 15 ಉಪಪಂಗಡಗಳಿಗೆ ಮೀಸಲಾತಿಯನ್ನು ಕೊಡ್ತು ಒಂದು ರಾಜ್ಯ. 15 ಉಪಪಂಗಡಗಳಿಗೆ
ಫಸ್ಟ್ ಆ ಉಪಪಂಗಡಗಳು ಇದ್ದಾವೆ ಮತ್ತು ತಾರತಮ್ಯ ಇದೆ ಅನ್ನೋದನ್ನು ಒಪ್ಕೋಬೇಕಲ್ಲ. ತಾರತಮ್ಯ ಇದೆ ಅಂತ ಹೌದಪ್ಪ, ಹಿಂದೂ ಧರ್ಮದಲ್ಲಿದೆ. ಅನುಭವಿಸಿದ್ದಾರೆ, ಅವರು ಇನ್ನೂ ಅನುಭವಿಸ್ತಾ ಇದ್ದಾರೆ. ಕೆಲವು ಹಳ್ಳಿಗಳಿಗೆ ಹೋದರೆ ಕ್ಷೌರ ಮಾಡೋದಿಲ್ಲ, ಹೇರ್ ಕಟ್ ಮಾಡೋದಿಲ್ಲ SC ಸಮುದಾಯದವ್ರಿಗೆ. ಹೋಟೆಲ್ ಅನ್ನಬಾರ್ದು, ಚಾದ ಅಂಗಡಿ. ಅವು ಚಾದ ಅಂಗಡಿಗಳಲ್ಲಿ ಅವ್ರಿಗೋಸ್ಕರ ಕಪ್ಪು ಬೇರೆ ಇಟ್ಟಿರ್ತಾರೆ. ಅವರು ಆ ಕಪ್ ತಗೊಂಡು ಟೀ ಹಾಕಿಸ್ಕೋಬೇಕು, ಕುಡಿದು ತೊಳೆದು ಮತ್ತು ಅಲ್ಲೇ ಇಟ್ಟು ಹೋಗ್ಬೇಕು. ಊರಿಗೊಂದು ಬಾವಿ ಇದ್ದರೆ SC ಸಮುದಾಯದವರು ಯಾರಾದರೂ ಆ ಬಾವಿಗೆ ನೀರಿಗೋಸ್ಕರ ಬಂದಾಗ ಅಲ್ಲಿ ಯಾರೂ ಇಲ್ಲ ಅಂದರೆ ಯಾರಾದರೂ ಬಂದು ನೀರು ಸೇದಿ ಎತ್ತರದಿಂದ ಹಾಕೋ ತನಕ SC ಸಮುದಾಯದವರು ನಿಂತ್ಕೊಂಡಿರ್ಬೇಕು. ಅಂಥ ಅನಿಷ್ಟ ಪದ್ಧತಿ ಅತಿ ಹೆಚ್ಚು ಆಚರಿಸಲ್ಪಡುವ ಭಾಗಗಳಿಂದ ನಾವೆಲ್ಲ ಬರ್ತೀವಿ, ನೋಡಿದ್ದೀವಿ ನಾವು ಕಣ್ಣಾರೆ ಅದನ್ನು. ಆ ಕಾರಣಕ್ಕಾಗಿ ಆ ಸಮುದಾಯಕ್ಕೆ ಕೊಡಬೇಕು, ಆಯ್ತು. ಹಂಗಿದ್ರೆ ಮುಸ್ಲಿಮರಲ್ಲೂ ಆ ವ್ಯತ್ಯಾಸ ಇದೆಯಾ? ಫಸ್ಟ್ ಆಫ್ ಆಲ್, ಈಗ ನಾನು ಹೆಂಗೆ ಕೂತ್ಕೊಂಡು ಹೇಳ್ತಾ ಇದ್ದೀನಲ್ಲ, ಅಂಥದ್ದೊಂದು ಭೇದ ಭಾವ, ಅನಿಷ್ಟ ಪದ್ಧತಿ ಇದೆ ರೀ, ಅಸ್ಪೃಶ್ಯತೆ ಇದೆ ಇಲ್ಲಿ ಅಂತ. ಮುಸ್ಲಿಮರಲ್ಲೂ ಇದೆಯಾ? ಅದು ಇದ್ದಾಗ 15 ಉಪಪಂಗಡಗಳಿಗೆ ನೋಡಿ ಅಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾರೆ, ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅವರು, ಆದ್ದರಿಂದ ಕೊಡ್ತೀವಿ. ಆ ವಾದ ಬೇರೆ. ಇದೆಲ್ಲ ಚರ್ಚೆ ಆಗುತ್ತೆ. ನಾವು ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ಓದಿದ್ರೆ ಇದು ಗೊತ್ತಾಗುತ್ತೆ ಯಾಕೆ ಕೊಡಲಿಲ್ಲ ಆವಾಗ ಅಂತ. ಕಿರಣ್ ರಿಜಿಜು ಅದನ್ನೇ ಹೇಳ್ತಾರೆ. ಮುಸ್ಲಿಂ ಲೀಗ್ನವರ ಮುಸ್ಲಿಮರಿಗೆ ಮೀಸಲಾತಿಯ ಪ್ರಪೋಸಲನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ರೇ ವಿರೋಧ ಮಾಡಿದ್ರು, ಈಗ ನೀವು ಕೊಡೋದಕ್ಕೆ ಹೊರಟಿದ್ದೀರಿ, ಇದು ಹೆಂಗೆ ಅಂತ ಕೇಳ್ತಾರೆ. ಕೇಳಿಸ್ಕೊಳ್ಳಿ. ऑनरेबल चेयरमैन सर, मैं रिकॉर्ड पे कहना चाहता हूं, उन्हीं के कांग्रेस पार्टी के सिटिंग डिप्टी चीफ मिनिस्टर और उनके स्टेट के कांग्रेस प्रेसिडेंट ऑफिशियली कहा है, और आपके कहने पर मैं इसको ऑथेंटिकेट भी कर सकता हूं। और ये मुस्लिम लीग का पॉलिसी 28 अगस्त 1947 में मुस्लिम लीग ने जब रिजर्वेशन पॉलिसी को संविधान सभा में लेके आए थे, तब सरदार पटेल ने रिजेक्ट किया था। आज कांग्रेस फिर मुस्लिम रिजर्वेशन का बात उठा करके बाबा साहब का संविधान का इज्जत को इन्होंने मिट्टी में मिलाने का काम कर रहे हैं। हमने ये कहा कि भारत देश के संविधान को बचाने वाले हम लोग हैं और ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.